ಹೈಕೋರ್ಟ್ ಆದೇಶದಂತೆ ಶೈಕ್ಷಣಿಕ ಧನ ಸಹಾಯ ಪಾವತಿಸುವಂತೆ ಆಗ್ರಹಿಸಿ ಕಟ್ಟಡ ಕಾರ್ಮಿಕರ ಸಂಘಟನೆ ಮುಖ್ಯಮಂತ್ರಿ ಮನೆ ಚಲೋ ಚಳುವಳಿಗೆ ಕರೆ ನೀಡಿದ್ದಾರೆ. ಈ ಕುರಿತು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮುಖಂಡ ಶಂಕರ್ ಕಟ್ಟಿ ಸಂಗಾವಿ ಅವರು, ಕಾರ್ಮಿಕ ಮಂಡಳಿ ಕಾರ್ಮಿಕರಿಗಾಗಿ 19 ಸೌಲಭ್ಯಗಳನ್ನು ಘೋಷಿಸಿದೆ. ಆದರೆ ಅದರಲ್ಲಿ 11 ಸೌಲಭ್ಯಗಳನ್ನು ಮಾತ್ರ ಜಾರಿಯಲ್ಲಿವೆ. ಹಾಗಾಗಿ ಉಳಿದ 8 ಬೇಡಿಕೆಗಳಾದ ಶೈಕ್ಷಣಿಕ ಸಹಾಯಧನ, ನೈಜ ಕಾರ್ಮಿಕರ ನೋಂದಣಿ ಮತ್ತು ಮರು ನೋಂದಣಿ, ಪಿಂಚಣಿದಾರರಿಗೆ ಶೀಘ್ರ ಪಿಂಚಣಿ ಹಣ ಬಿಡುಗಡೆ ಜೊತೆಗೆ ಹೈಕೋರ್ಟ್ ನಿರ್ದೇಶನದಂತೆ ಟೆಂಡರ್ ಆಧಾರಿತ ಎಲ್ಲಾ ಖರೀದಿ ವ್ಯವಹಾರಗಳನ್ನು ನಿಲ್ಲಿಸಬೇಕು ಎಂದು ಆಗ್ರಹಿಸಿ ಆಗಸ್ಟ್ 5ರಂದು ರಾಜ್ಯದ ಮೂಲೆ ಮೂಲೆಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಜಮಾವಣೆಗೊಂಡು ಅಲ್ಲಿಂದ ಮುಖ್ಯಮಂತ್ರಿ ಮನೆ ಚಲೋ ಚಳುವಳಿ ನಡೆಸುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಈ ಕಾರ್ಮಿಕ ಇಲಾಖೆ ಕಲ್ಯಾಣ ಮಂಡಳಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಆದೇಶದಂತೆ ಶೈಕ್ಷಣಿಕ ಧನಸಹಾಯ ಪಾವತಿ ಮತ್ತು ಖರೀದಿಗಳನ್ನು ನಿಲ್ಲಿಸಿ ಎಲ್ಲ ಸೌಲಭ್ಯಗಳನ್ನು ಸಮರ್ಪಕವಾಗಿ ಜಾರಿಗೊಳಿಸಿ ಭ್ರಷ್ಟಾಚಾರದಿಂದ ಕಲ್ಯಾಣ ಮಂಡಳಿಯನ್ನು ಮುಕ್ತಗೊಳಿಸಿ ಮಂಡಳಿ ನಿಧಿ ಉಳಿಸಿ ಬಡ ಕಾರ್ಮಿಕರ ಬದುಕು ರಕ್ಷಿಸಿ ಅಂತಕ್ಕಂಥ ಬೇಡಿಕೆ ಇಟ್ಕೊಂಡು ಆಗಸ್ಟ್ 5ನೇ ತಾರೀಕು ಬೆಂಗಳೂರಿನಲ್ಲಿ ಸುಮಾರು 25,000 ಜನ ಕಟ್ಟಡ ಕಾರ್ಮಿಕರು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಮೂಲೆಗಳಿಂದ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಏನದಂದ್ರೆ ಬೆಂಗಳೂರಿಗೆ ಮುಖ್ಯಮಂತ್ರಿಗಳ ಮನೆ ಚಲೋ ಅಂತ ಹೇಳಿ ಮುಖ್ಯಮಂತ್ರಿಗಳ ಮನೆ ಮುಂದೆ ಒಂದು ದೊಡ್ಡ ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತೇನು ಕಟ್ಟಡ ಕಾರ್ಮಿಕರಿಗೆ ಏನು 19 ರೀತಿಯ ಸೌಲಭ್ಯಗಳಿದ್ದವು, ಆ 19 ರೀತಿಯ ಸೌಲಭ್ಯಗಳನ್ನು ಕೊಡೋ ಬದಲಿ ಅದರಲ್ಲಿ ಕೇವಲ 11 ಮಾತ್ರ ಚಲ್ತಿ ಇದೆ. ಆ 11 ಚಲ್ತಿ ಇದ್ರೂ ಕೂಡ 11 ಸೌಲಭ್ಯಗಳು ಚಲ್ತಿ ಇದ್ರೂ ಕೂಡ ಅನೇಕ ಈ ತಾಂತ್ರಿಕ ದೋಷಗಳನ್ನು ಇಟ್ಕೊಂಡು ಇವತ್ತು ಹೊಸ ವೆಬ್ಸೈಟ್ ತಂದು ಆ ಮಕ್ಕಳಿಗೆ ಸ್ಕಾಲರ್ಶಿಪ್ 2 ವರ್ಷದಿಂದ ಸ್ಕಾಲರ್ಶಿಪ್ ಕೊಟ್ಟಿಲ್ಲ. ಹೈಕೋರ್ಟ್ ಚೀಮಾರಿ ಹಾಕಿದೆ ಈ ಸರ್ಕಾರಕ್ಕೆ. ನೀವು ಮಕ್ಕಳಿಗೆ ಸ್ಕಾಲರ್ಶಿಪ್ ಇಟ್ಕೋತೀರಿ ಅಂದರೆ ನಿಮ್ಮದು ಯಾವ ಮಂಡಳಿ ಏನು ಉದ್ದೇಶ ಇದೆ, ಮಂಡಳಿಯಲ್ಲಿ ದುಡ್ಡಿನ ಕೊರತೆ ಇಲ್ಲ, ಯಾಕೆ ಇಟ್ಕೊಂಡಿರಿ ಅಂದ್ರೆ ಅದು ಉತ್ತರ ಇಲ್ಲ. ಈ ಸರ್ಕಾರದಿಂದ ಮಂತ್ರಿಗಳಿಂದ ಉತ್ತರ ಇಲ್ಲ. ಅದೇ ರೀತಿ ಹಿಂದಿನ ಸರ್ಕಾರ ಏನು ಭ್ರಷ್ಟಾಚಾರ ಮಾಡಿತ್ತು, ಈ ಕಿಟ್ ಹಗರಣ ಮತ್ತು ಬೂಸ್ಟ್ ಮತ್ತೇನದ ಹೆಲ್ತ್ ಚೆಕಪ್, ಈ ಸರ್ಕಾರನೂ ಅವರ ದಾರಿಯಲ್ಲಿ ಹೋಗಿ ಇವತ್ತೇನು ಮಂಡಳಿ ಒಳಗೆ ಒಂದು 12,000 ಕೋಟಿ ರೂಪಾಯಿ ಚೆಸ್ ಇತ್ತು, ಅದನ್ನು ಅರ್ಧಕ್ಕೆ ತಂದು ನಿಲ್ಲಿಸಿದ್ರು ಹಿಂದಿನ ಸರ್ಕಾರ. ಅದನ್ನು ಮುಂದುವರಿದ ಭಾಗವಾಗಿ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಅವರ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಕೊಂಡು ಇವರು ಕೂಡ ಕಾರ್ಮಿಕರಿಗೆ ಹೆಲ್ತ್ ಚೆಕಪ್ ಮಾಡ್ತೀವಿ, ಅದಕ್ಕೆ 100 ಕೋಟಿ ರೂಪಾಯಿ ಮತ್ತೆ ಅವರಿಗೆ ಕಿಟ್ ಕೊಡ್ತೀವಿ ಅಂಥೇಳಿ ಲ್ಯಾಪ್ಟಾಪ್ ಟ್ಯಾಬು ಇವೆಲ್ಲದರ ಭಾಗವಾಗಿ ಏನದಂದ್ರೆ 1000 ಕೋಟಿ ರೂಪಾಯಿ ಒಂದು ಖರ್ಚು ಹಾಕಿ ಅದರಲ್ಲಿ ಭ್ರಷ್ಟಾಚಾರ ಮಾಡಿ 500 ಕೋಟಿಗೂ ಹೆಚ್ಚು ಭ್ರಷ್ಟಾಚಾರ ಇದೆ. ಆದರೆ ಇವತ್ತು ಅಸೆಂಬ್ಲಿಯಲ್ಲಿ ಯಾರು ಮಾತಾಡ್ತಾ ಇಲ್ಲ ಅದ್ರ ಬಗ್ಗೆ. ಬರೀ 138 ಕೋಟಿ ರೂಪಾಯಿ ಅದರ ಬಗ್ಗೆ ದೊಡ್ಡ ಕಲಾಪದಲ್ಲಿ ಧ್ವನಿ ಎತ್ತಾ ಇದ್ದಾರೆ. ಇಲ್ಲಿ 1000 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ. ಇದರ ಬಗ್ಗೆ ಮಾತನಾಡಿ ಅಂತೇಳಿ ನಾವು ವಿರೋಧ ಪಕ್ಷಗಳನ್ನು ಮನವಿ ಮಾಡ್ತಾ ಇದ್ದೀವಿ. ಇದರ ಬಗ್ಗೆ ಯಾಕೆ ಮಾತಾಡ್ತಾರೆ? ಇದು ಬಡವರ ದುಡ್ಡಿದೆ, ಕಾರ್ಮಿಕರ ದುಡ್ಡಿದೆ, ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದಿದೆ, ಕಾರ್ಮಿಕರ ಮಕ್ಕಳಿಗೆ ಮದುವೆ ಆದ್ರೆ ಕೊಡ್ತಕ್ಕಂಥದ್ದಿದೆ, ಕಾರ್ಮಿಕರ ಮಹಿಳಾ ಕಾರ್ಯಕ್ರಮ ಹೆರಿಗೆ ಆದರೆ ಅವರಿಗೆ ಹೆರಿಗೆ ಪರಿಹಾರ ಕೊಡ್ತಕ್ಕಂಥದ್ದಿದೆ. ಇವೆಲ್ಲನೂ ಏನದಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇವರು ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ನಡೆದಂಥ ಭ್ರಷ್ಟಾಚಾರದ ಬಗ್ಗೆ ನಾವು ಬಯಲಿಗೆಳಿತೀವಿ. ಅದರಲ್ಲಿ ಯಾರೇ ಇದ್ರೂ ಕೂಡ ಅವರಿಗೆ ಶಿಕ್ಷೆ ಮಾಡ್ತೀವಿ ಅಂತಂದಿರು. ಅಧಿಕಾರಿಗಳಿರಲಿ, ಮಂತ್ರಿಗಳಿರಲಿ, ಶಾಸಕರಿರಲಿ, ಆ ಕಾರ್ಮಿಕ ಇಲಾಖೆಯಲ್ಲಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರ್ತಕ್ಕಂಥ ಯಾರೇ ದೊಡ್ಡ ಪ್ರಭಾವಿ ವ್ಯಕ್ತಿದ್ರು ಕೂಡ ಅವರ ಮೇಲೆ ನಾವು ಹೊರಗೆ ತರ್ತೀವಿ, ಅವ್ರ ಮೇಲೆ ಆಕ್ಷನ್ ಮಾಡ್ತೀವಿ ಅಂತ ಇದೇ ಕಾಂಗ್ರೆಸ್ ಸರ್ಕಾರದವರು, ನಮ್ಮ ಸಂತೋಷ್ ಲಾಡ್ ಅವರು ಮತ್ತೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಾಗಿರ್ತಂಥ ಮಾನ್ಯ ಪ್ರಿಯಾಂಕಾ ಸಾಹೇಬರು ಬಹಳ ಹೇಳಿದರು. ಆದರೆ ಇವತ್ತು ಇಂಥ ಭ್ರಷ್ಟಾಚಾರ ಅನೇಕ ಪತ್ರಿಕೆಯಲ್ಲಿ ಬರ್ತಾ ಇದೆ, ಮಾಧ್ಯಮದಲ್ಲಿ ಬರ್ತಾ ಇದೆ. ಹಾವೇರಿ ಜಿಲ್ಲೆಯಲ್ಲಿ ಆಯಿತು, ಚಿತ್ರದುರ್ಗ ಜಿಲ್ಲೆಯಲ್ಲಿ ಆಯಿತು, ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ಇವತ್ತು ಏನು ನಡೆದಿದೆ ಅಂತಕ್ಕಂಥ ಹಗರಣ ಬಗ್ಗೆ ಇಡೀ ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಬರ್ತಾ ಇದೆ ಹಗರಣ. ಆದರೂ ಕೂಡ ಅದರ ಬಗ್ಗೆ ಮಾತಾಡ್ತಾ ಇಲ್ಲ, ಯಾವುದೇ ಆಕ್ಷನ್ ಇಲ್ಲ. ಇವತ್ತು ಮಕ್ಕಳಿಗೆ ಸ್ಕಾಲರ್ಶಿಪ್ ಅರ್ಜಿ ಹಾಕ್ಲಿಕ್ಕೂ ಕೂಡ ಅವಕಾಶ ಕೊಟ್ಟಿಲ್ಲ ಸರ್. 2 ವರ್ಷದ ಸ್ಕಾಲರ್ಶಿಪ್ ಕೊಟ್ಟಿಲ್ಲ. ಈಗ ಮಕ್ಕಳು ಅರ್ಜಿ ಹಾಕ್ಬೇಕಂದ್ರೂ ಅದರಲ್ಲಿ ಅವಕಾಶನೇ ಇಲ್ಲ. ಮನೆಗಳು ಕೊಡ್ತೀನಿ ಅಂತರೂ ಮನೆಗಳಿಲ್ಲ. ಪೆನ್ಷನ್ ಇವತ್ತೇನಂದ್ರೆ ಪೆನ್ಷನ್ಕಾಗಿ ಅಲಿದಾಡ್ತಾ ಇದ್ದಾರೆ, ಪೆನ್ಷನ್ ಕೊಡ್ತಾ ಇಲ್ಲ.